ವೆಲ್ಕಮ್ ಟು ಚಿನ್ನ ಊಟ. ನಾನಿವತ್ತು ಕರ್ಬೇವಿನ ಎಲೆಯಿಂದ ನಮಗೆ ಎಷ್ಟೆಲ್ಲ ಉಪಯೋಗಗಳಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಕೆಲವ್ರು ಏನು ಮಾಡ್ತಾರೆ, ಅಡುಗೆಗೆ ಹಾಕಿರೋದು ಬಳಸಿದ್ರಲ್ಲಿ ಮಕ್ಕಳು ಅಥವಾ ದೊಡ್ಡವ್ರು ಸಹ ಇರ್ಬೋದು, ಕರ್ಬೇವಿನ ಸೊಪ್ಪಿನ ಎಲೆನ ತೆಗೆದು ಬಿಸಾಡಿಬಿಡ್ತಾರೆ. ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ತುಂಬಾ ಇದರಲ್ಲಿ ಬೆನಿಫಿಟ್ಗಳಿದೆ ನಮಗೆ. ಸೊ ನಮಗಂತೂ ಇದರಲ್ಲಿ ಆರೋಗ್ಯಕ್ಕಾದಂಥ ಅಂಶಗಳೇ ಜಾಸ್ತಿ ಇರೋವಂಥದ್ದು. ನೋಡಿ, ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗ ಹತ್ತಿ ಎಲೆ ತಿನ್ನೋದ್ರಿಂದ ಎಷ್ಟೆಲ್ಲ ನಮಗೆ ಪ್ರಾಬ್ಲಮ್ಸ್ ಇರೋದು ಕಡಿಮೆ ಆಗ್ತಾ ಬರುತ್ತೆ ಅಂದರೆ, ಮೊದಲನೇದು ಹೇಳಬೇಕು ಅಂದರೆ ನಮಗೆ ಇದರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಕರ್ಬೇವಿನ ಸೊಪ್ಪು ತಿನ್ನೋದ್ರಿಂದ. ಹಾಗೆ ಅನಿಮಿಯಾ ಯಾರಿಗೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಇದು ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇದೆ, ಪಾಲಿಕ್ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ಪ್ರೆಗ್ನೆಂಟ್ ಲೇಡೀಸ್ ಇದನ್ನು ತಿನ್ನೋದ್ರಿಂದನೇ ತುಂಬಾ ಒಳ್ಳೆಯದಾಗತ್ತೆ. ಹಾಗೆ ಇನ್ನೊಂದು ಹೇಳಬೇಕು ಅಂತ ಅಂದರೆ, ನಮ್ಮ ಹೃದಯದ ಆರೋಗ್ಯಕ್ಕೆ ಇದಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬಹುದು. ಈ ಶುಗರ್ ಪೇಷಂಟ್ಗಳೆಲ್ಲ ಇರ್ತಲ್ಲ, ಅವರು ಕೂಡ ಇದನ್ನು ತಿನ್ನೋದ್ರಿಂದ ಶುಗರ್ ಲೆವೆಲ್ಲು ಖಂಡಿತವಾಗಿಯೂ ಕಡಿಮೆ ಆಗೇ ಆಗುತ್ತೆ. ಇದಂತೂ 100%. ಹಾಗೆ ಇನ್ನೊಂದೇನಂತ ಅಂದರೆ, ಜ್ವರ ಬಂದಾಗ ಮಕ್ಕಳಿಗೆ ಮೂಗೆಲ್ಲ ಕಟ್ಟುತ್ತಲ್ಲ, ಆ ಟೈಮಲ್ಲಿ ಕರ್ಬೇವಿನ ರಸನ ಮಾಡಿ ಕುಡಿಸಿದ್ರೆ ಖಂಡಿತ ಇದು ಕಡಿಮೆ ಆಗುತ್ತೆ. ಹಾಗೆ ಇನ್ನೊಂದು ಹೇಳಬೇಕು ಅಂತ ಅಂದರೆ, ನಮ್ಮ ತಲೆಯಲ್ಲಿ ಕೂದಲು ಕಡಿಮೆ ಆಗ್ತಾಯಿದೆ, ಉದುರುತ್ತಾ ಇದೆ ಅನ್ನೋ ಪ್ರಾಬ್ಲಮ್ಸ್ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಕೂಡ ಹಾಗೆಯೇ ಇದನ್ನು ಎಣ್ಣೆ ಜೊತೆಲಿ ನಾವು ಯಾವ ಕೊಬ್ಬರಿ ಎಣ್ಣೆ ಏನು ಬಳಸ್ತೀವಲ್ಲ, ಅದ್ರ ಜೊತೆಯಲ್ಲೇ ಇದನ್ನು ಕರಿಬೇವಿನ ಸೊಪ್ಪಿನ ಎಲೆ ಹಾಕಿ ಕುದಿಸಿ ಆ ಎಣ್ಣೆನ ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಇದನ್ನು ಹಾಗೆ ಉಪಯೋಗಿಸೋದ್ರಿಂದನೂ ಕೂದಲು ಸಹ ಕಪ್ಪಾಗಿ ಚೆನ್ನಾಗಿ ಬೆಳೆಯುತ್ತೆ. ಮತ್ತು ಹಾಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಕರಿಬೇವಿನ ಸೊಪ್ಪು ಎಲೆನ ಹಾಗೆ ಪೌಡರ್ ಮಾಡಿ ಇಟ್ಕೊಂಡು ನಾವು ಈ ಸೀಗೆಕಾಯಿ ಜೊತೆನಲ್ಲೆಲ್ಲ ಮಿಕ್ಸ್ ಮಾಡಿ ತಲೆಗೆ ಹಚ್ಚೋದ್ರಿಂದ ಅದು ಕೂಡ ತಲೆ ಕೂಡ ಚೆನ್ನಾಗಿ ಅವಾಗಲೂ ಕೂಡ ಬೆಳೆಯುತ್ತೆ. ಮತ್ತು ಹಾಗೆ ಇದನ್ನು ಪೌಡರ್ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಡೈರೆಕ್ಟಾಗಿ ಸಿಪ್ಪೆ ತಿನ್ನೋಕ್ಕಾಗಲ್ಲ ಎಲೆಗಳನ್ನ ಅನ್ನೋರು, ಈ ಪುಡಿನ 1 ಸ್ಪೂನ್ ಹಾಕ್ಕೊಂಡು ಬಾಯಿಗೆ ನೀರು ಅಥವಾ ಬಾಯಲ್ಲಿ ಹಾಗೆ ಡೈರೆಕ್ಟಾಗಿ ತಿನ್ನೋದ್ರಿಂದನೂ ತುಂಬಾ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಏನಂತ ಅಂದರೆ, ನಮ್ಮ ಕೂದಲು ಕಪ್ಪಾಗಿದೆ, ತುಂಬ ಬೆಳಗಿದೆ ಅನ್ನೋ ಟೈಮಲ್ಲೂ ಅಷ್ಟೇ ಕರ್ಬೇವಿನ ಸೊಪ್ಪು ಎಲೆ ಜೊತೆಗೆ ನಾವು ಬೀಟ್ರೂಟ್ನ ಮಿಕ್ಸ್ ಮಾಡಿ ಹರಿದು ತಲೆಗೆ ಹಚ್ಚೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಕಪ್ಪಾಗತ್ತೆ. ಹೀಗೆ ಇಷ್ಟೊಂದು ಉಪಯೋಗ ಇರೋವಂಥ ಕರ್ಬೇವಿನ ಸೊಪ್ಪು ಎಲೆಗಳನ್ನ ನಾವೇನು ಮಾಡ್ತೀವಿ, ಕೆಲವು ಸಾರಿ ಬಿಸಾಡಿಬಿಡ್ತೀವಿ. ಹಾಗೆ ಇಲ್ಲ ಅಂದರೆ ಒಣಗೋಗಿದೆ ಅಂತ ವೇಸ್ಟ್ ಮಾಡಿ ಬಿಸಾಡೋದಂತೂ ಇದೆ. ಅಡುಗೆನಲ್ಲಿ ಬಳಸಿದಾಗಲೂ ಅಷ್ಟು ತೆಗೆದು ಬಿಸಾಡ್ತೀವಿ. ಇನ್ನು ಮುಂದೆ ಹಾಗೆ ನೀವು ಮಾಡಬೇಡಿ ಅಂತ ಹೇಳ್ತೀವಿ. ಯಾಕೆಂದರೆ ನಮ್ಮ ಮನೇಲಿ ನಾವು ಪ್ರತಿಯೊಬ್ಬರೂ ಇದನ್ನು ಉಪಯೋಗಿಸ್ತೀವಿ. ನೀವು ನಿಮ್ಮ ಮನೇಲಿ ಉಪಯೋಗಿಸಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಸೊ ನೋಡಿದ್ರಲ್ಲ, ಈ ಪುಟ್ಟ ವಿಡಿಯೋನ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಅಂದರೆ ಅವರಿಗೆಲ್ಲ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದೇ ಥರ ಹೊಸ ವಿಡಿಯೋಗೆ ನನ್ನ ಚಾನಲ್ನ ನೋಡಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಮತ್ತೊಂದು ಹೊಸ ವಿಡಿಯೋಗೆ ಮತ್ತೆ ನಾನು ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್.